ರಾಮಾಯಣದ ಹಲವು ಕಥೆಗಳಲ್ಲಿ ಇವತ್ತೊಂದು ವಿಶೇಷವಾದ ಕಥೆ ಇದೆ. ಊರ್ಮಿಳೆ ಲಕ್ಷ್ಮಣನ ಹೆಂಡತಿ 14 ವರ್ಷ ನಿದ್ದೆ ಮಾಡಿದ್ರೆ ಲಕ್ಷ್ಮಣ 14 ವರ್ಷ ನಿದ್ದೆನೆ ಮಾಡ್ಲಿಲ್ಲ. ಯಾಕೆ ಇವತ್ ಹೇಳ್ತೀನಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಜೀವಾಣಿ. ವನವಾಸ ಪರ್ವದ 14 ವರ್ಷದುದ್ದಕ್ಕೂ ಲಕ್ಷ್ಮಣ ತನ್ನ ಸಹೋದರ ಮತ್ತು ಅತ್ತಿಗೆ ರಾಮ ಸೀತೆಯ ರಕ್ಷಣೆಗಾಗಿ ನಿದ್ರೇನೆ ಮಾಡಲ್ಲ ಅನ್ನೋ ಮಾತಿದೆ. ವನವಾಸದ ಮೊದಲ ದಿನ ಲಕ್ಷ್ಮಣ ಎಚ್ಚರವೆದ್ದಾಗ ನಿದ್ರಾದೇವಿ ಅವನ ಮುಂದೆ ಪ್ರತ್ಯಕ್ಷಳಾಗ್ತಾಳೆ. ಆ ಸಮಯದಲ್ಲಿ ರಾಮ ಮತ್ತು ಸೀತೆ ನಿದ್ರೆಗೆ ಜಾರಿರ್ತಾರೆ. ಆಗ ನಿಶಾದೇವಿಯನ್ನ ಲಕ್ಷ್ಮಣ ತನಗೆ 14 ವರ್ಷ ನಿದ್ರೆ ಬಾರದಂತೆ ವರ ಕೊಡು ಅಂತ ಕೇಳ್ಕೊಂತಾನೆ. ಆದ್ರೆ ನಿದ್ರಾದೇವಿ, ನೀನು 14 ವರ್ಷ ನಿದ್ದೆ ಮಾಡಲ್ಲ ಅಂದ್ರೆ ನಿನ್ನ ಬದಲಿಗೆ ಯಾರಾದ್ರೂ ನಿದ್ದೆ ಮಾಡ್ಬೇಕು ಅಂತ ಹೇಳ್ತಾಳೆ. ಆಗ ಯೋಚಿಸದೆ ಲಕ್ಷ್ಮಣ ಊರ್ಮಿಳೆಯ ಹೆಸರನ್ನ ಹೇಳ್ತಾನೆ. ಆಗ ನಿದ್ರಾದೇವಿ ಲಕ್ಷ್ಮಣನ ಹೆಂಡತಿ ಊರ್ಮಿಳೆಯ ಬಳಿ ಹೋಗ್ತಾಳೆ. ಊರ್ಮಿಳೆ ಸೀತಾದೇವಿಯ ಸಹೋದರಿ. ತನ್ನ ಗಂಡನ ನಿದ್ರೆಯನ್ನ ಆಕೆ ಪಡಿತಾಳೆ. 14 ವರ್ಷಗಳ ಕಾಲ ಊರ್ಮಿಳೆ ನಿದ್ರೆಗೆ ಜಾರ್ತಾಳೆ. ಇದೇ ಕಾರಣಕ್ಕೆ ಊರ್ಮಿಳೆಯ ವ್ಯಾಖ್ಯಾನ ನಾವು ಕಥೆಯಲ್ಲಿ ಅಷ್ಟಾಗಿ ನೋಡೋದಿಲ್ಲ. ಇನ್ನು ಈ ಕಥೆಯಲ್ಲಿ ಮುಖ್ಯವಾಗಿ ಬರುವಂತದ್ದು ರಾವಣನ ಮಗ ಮೇಘನಾದನ ಕಥೆ. ಮೇಘನಾದನನ್ನ ಯಾರು 14 ವರ್ಷ ನಿದ್ರೆ ಮಾಡಿರಲ್ವೋ ಅವರು ಮಾತ್ರ ಕೊಲ್ಲಬಹುದು ಅಂದಾಗಿರುತ್ತೆ. ಹಾಗಾಗಿ 14 ವರ್ಷ ನಿದ್ದೆ ಮಾಡದ ಲಕ್ಷ್ಮಣ ಮೇಘನಾದನ ಸಂಹಾರ ಮಾಡ್ತಾನೆ. ಇದು ರಾಮಾಯಣದ ವಿಶೇಷ ಕಥೆಗಳಲ್ಲಿ ಒಂದು. 14 ವರ್ಷ ಲಕ್ಷ್ಮಣ ರಾಮ ಸೀತೆಯ ರಕ್ಷಣೆಗಾಗಿ ನಿದ್ದೆ ಮಾಡಿಲ್ಲ ಅನ್ನೋ ವಿಶೇಷ.